ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಧಾರವಾಡ ಜಿಲ್ಲೆಯ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಿರೋಂಥ ಉದ್ದೇಶ, ಗ್ರೌಂಡ್ ರಿಪೋರ್ಟಿಂಗ್ ನಡೀತಿರೋಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಇಂದು ನಮ್ಮ ಜೊತೆ ಕುಂದಗೋಳ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಮತ್ತು ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹಿರೇಹರಕೋಣಿ ತಾಲೂಕು ಪಂಚಾಯತಿ ಕ್ಷೇತ್ರದ ತರ್ಲಘಟ್ಟ ಗ್ರಾಮದ ರಹವಾಸಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಡಿವೆಪ್ಪ ಹೆಬ್ಸೂರವರು. ಇವ್ರ ಬಗ್ಗೆ ಆ ಕ್ಷೇತ್ರದಲ್ಲಿ ಗ್ಯಾರಂಟಿ ವಿಷಯ ಬಗ್ಗೆ ಮಾತನಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದರು. ಇವರು ಅನೇಕ ಕೆಲಸಗಳನ್ನು ಈ ಗ್ರಾಮಕ್ಕಾಗಿ ಹೋರಾಟಗಳನ್ನು ಮಾಡಿದ್ದಾರೆ ಮತ್ತು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂಥ ಒಂದು ಬಣದಲ್ಲಿ ಕೂಡ ಇವರು ಗುರುತಿಸ್ಕೊಂಡು ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅದರಲ್ಲಿ ಕೂಡ ಸ್ಥಾನಮಾನದಲ್ಲಿ ಬಂದಿದ್ದಾರೆ. ಮತ್ತು ಕಾಂಗ್ರೆಸ್ನವರು ಇವರನ್ನು ಗುರುತಿಸಿ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ತಾಲೂಕಾ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ. ಈ ಕಮಿಟಿಗೆ ಇದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಬೇಕು, ಇದೇ ಜಡಪಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಗೈಡ್ಲೈನ್ಸು ಕೂಡ ಏನೂ ಇಲ್ಲ. ತೊಂದರೆ ಆಗ್ತಾ ಇದೆ ಅಂದರೆ ಅಲ್ಲಿ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇವ್ರದ್ದು. ಇವೆಲ್ಲ ಲೆಕ್ಕಾಚಾರಿನಲ್ಲಿ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹಿರೇಹರಕೋಣಿ ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ತರಲಘಟ್ಟ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಅಡಿವೆಪ್ಪ ಹೆಬ್ಸೂರವರು ST ಮೀಸಲಾತಿ ಕ್ಷೇತ್ರ ಬಂದರೆ ಚಂದ್ರಶೇಖರ್ ಜುಟ್ಟಲ್ ಅವರ ನೇತೃತ್ವದಲ್ಲಿ ಆ ಕ್ಷೇತ್ರದಲ್ಲಿ ನಾನೊಬ್ಬ ತಾಲೂಕು ಪಂಚಾಯತಿ ಚುನಾವಣೆಗೆ ರೆಡಿನಾಗಿದ್ದೇನೆ. ಆದರೆ ಅವಕಾಶ ಮಾಡಿಕೊಟ್ರೆ ನಮ್ಮ ನಾಯಕರ ಆಶೀರ್ವಾದದಿಂದ ಮುಂದೆ ಕೂಡ ಹೋಗಬಹುದು. ಆದರೆ ನನ್ನ ನಾಯಕರು ಹೇಳುವ ಪ್ರಕಾರ ನನ್ನ ತಾಲೂಕು ಪಂಚಾಯತಿಗೆ ಸೀಮಿತನಾಗಿದ್ದಂಥ ವಿಷಯಗಳನ್ನು ತಿಳಿಸಿದ್ದಾರೆ. ಬನ್ನಿ ವೀಕ್ಷಕರು, ನಮ್ಮ ಜೊತೆ ಅಡಿವೆಪ್ಪ ಹೆಬ್ಸೂರು ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ, ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ತಾವು? ಫೈನ್ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಎಸ್. ಅಡಿವೆಪ್ಪ ಹೆಬ್ಸೂರು ಎಸ್. ಹೇಗೆ ಸರ್ ಸಮಾಜ ಸೇವೆಯಲ್ಲಿ ಯಾವಾಗಿಂದ ಬಂದರೆ, ಎಲ್ಲಿಂದ ತೊಡಗಿಸ್ಕೊಂಡ್ರಿ ಸಮಾಜ ಸೇವೆ? ಸರ್, ನಾನು BA B.Ed ಗ್ರ್ಯಾಜುಯೇಟ್. ನನ್ನ ಎಜುಕೇಷನ್ ಕರ್ನಾಟಕ ಕಾಡು ಸಿದ್ದೇಶ್ವರ ಕಾಲೇಜ್ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ನನ್ನ BA ಪದವಿ ಮತ್ತು ಬರಿದಕೊಪ್ಪ ಶಾಂತಿ ನಿಕೇತನದಲ್ಲಿ ಸನಾ ಕಾಲೇಜ್ ಒಳಗೆ ನಾನು B.Ed ಪದವಿಯನ್ನು ಪಡೆದುಕೊಂಡು ತದನಂತರ ಕೆಲಸಕ್ಕಾಗಿ ನಾನು ಟೀಚರ್ ಕೆಲಸಕ್ಕಾಗಿ ಅಡ್ಡಾಡುತ್ತಿರುವಾಗ ನನಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ನಂಟು ಬೆಳೀತು. ಆ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸಂಪರ್ಕದೊಂದಿಗೆ ಕುಂದಗೋಳ ತಾಲೂಕಾ ಅಧ್ಯಕ್ಷರಾದಂಥ ಕಲ್ಲಪ್ಪನ ಹರಪಣೆ ಅವರ ಸಂಪರ್ಕ ಆಯಿತು. ಅವರ ಸಂಪರ್ಕದೊಂದಿಗೆ ಸಂಘಟನೆ ಸೇರಿದೆ, ಗ್ರಾಮ ಘಟಕ ಅಧ್ಯಕ್ಷನಾಗಿ ಆಯ್ಕೆಯಿದೆ. ನನ್ನ ಜನಪರ ಕೆಲಸಗಳು, ಬಡವರ ಪರ ಹೋರಾಟಗಳು, ಕೂಲಿ ಕಾರ್ಮಿಕರ ಹೋರಾಟಗಳನ್ನು ಗುರುತಿಸಿ ನನ್ನನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಅಲ್ಲಿಂದ ಸುಮಾರು ಒಂದು 12 ವರ್ಷ ಕಾಲ ನನ್ನ ಸಂಘಟನೆಯಲ್ಲಿ, ಇದುವರೆಗೂ ಕೂಡ ನನ್ನ ಸಂಘಟನೆಯಲ್ಲಿ ನಿರತರವಾಗಿ ಪಾಲ್ಗೊಂಡೆ. ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳು, ಜನಪರ ಕೆಲಸವನ್ನು ನೋಡಿ BJPಯವರು ಗುರುತಿಸಿ ನನ್ನ BJP ಪಕ್ಷಕ್ಕೆ ಆಹ್ವಾನ ಮಾಡಿಕೊಂಡ್ರು. ಅಲ್ಲಿ ಆಹ್ವಾನ ಮಾಡಿಕೊಂಡು ನಮ್ಮನ್ನು ಕೇವಲ ಜಾತಿಗೆ ಸೀಮಿತ ಮಾಡಿ ನಮ್ಮನ್ನು ಈತ ಪ್ರಬಲ ಇದ್ದಾನೆ, ಒಂದು ಪ್ರಬಲವಾಗಿ ಬೆಳೆಯುತ್ತಾನೆ ಅಂಥೇಳಿ ಆ ಪಕ್ಷದಲ್ಲಿ ನನ್ನನ್ನು ತುಳಿಯುವ ಕೆಲಸ ನಡೀತು. ಅದರಿಂದ ಬೇಸತ್ತು ನಾನು ಮೊನ್ನೆ ನಡೆದಂಥ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ನಾವು ಬಂಡಾಯ ಅಭ್ಯರ್ಥಿ ಪರ ನಿಂತು ಅಲ್ಲಿಂದ ಆ BJP ಪಕ್ಷವನ್ನು ತೊರೆದು ಚಂದ್ರಶೇಖರ್ ಜುಟ್ಟಲ್ ಅವರ ಒಂದು ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡ್ವಿ. ಅವರ ಒಂದು ನಮ್ಮ ಕಾರ್ಯವೈಖರಿ, ಚಟುವಟಿಕೆ ಮತ್ತು ನಮ್ಮ ಹೋರಾಟಗಳನ್ನು ಅವರು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದರು ಚಂದ್ರಶೇಖರ್ ಜುಟ್ಟಲ್ ಅವರು. ಈ ವ್ಯಕ್ತಿಯನ್ನು ನಾವು ಪಕ್ಷಕ್ಕೆ ಸೆಳೆದುಕೊಂಡ್ರೆ ಒಂದು ಸ್ವಲ್ಪ ಸಂಘಟನೆಗೆ ನಮ್ಮ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಅನುಕೂಲ ಆಗ್ತದೆ ಅಂತೇಳಿ ಅವರೊಂದು ಅವ್ರ ಪಾರ್ಟಿ ಒಳಗೆ ನಮ್ಮನ್ನು ಸೇರಿಸ್ಕೊಂಡ್ರು. ತದನಂತರ ಅವರ ನೇತೃತ್ವದಲ್ಲಿ ನಮ್ಮನ್ನು ಏನು ಮಾಡಿದರು, ಸ್ವಲ್ಪ ಹಳ್ಳಿ ಒಳಗೆ ಒಂದು ಸ್ವಲ್ಪ ಸಂಪರ್ಕ ಜಾಸ್ತಿ ಇರುವುದರಿಂದ, ಯುವಕರೊಳಗೆ ಸಂಪರ್ಕ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಹೆಣ್ಣು ಮಕ್ಕಳ
ಅಂದರೆ ಇವರು ಮಹಿಳೆಯರ ಜೊತೆ ಒಂದು ಸ್ವಲ್ಪ ಇವ ಸಮಾಜ ಸೇವೆಯಲ್ಲಿ ಅಂದರೆ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷತೆ, ವಿಧವಾ ವೇತನ ಇಂಥ ಹಲವಾರು ಸರ್ಕಾರ ಯೋಜನೆಗಳನ್ನು ಮಹಿಳೆಯರಿಗೆ ನಾವು ಮುಟ್ಟಿಸ್ತಾ ಇರೋದರಿಂದ ಒಳ್ಳೆಯ ವ್ಯಕ್ತಿ, ಸಂಘಟನೆ ಚತುರತೆ ಐತಿ ಅಂತೇಳಿ ಸನ್ಮಾನ್ಯ ಚಂದ್ರಶೇಖರ್ ಜುಟ್ಟಲ್ ಅವರು ನಮ್ಮನ್ನು ಪಾರ್ಟಿಗೆ ಸೇರಿಸ್ಕೊಂಡು ಒಂದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯನಾಗಿ ಆಯ್ಕೆ ಮಾಡಿದರು. ಸರಿ ಸರಿ. ರಕ್ಷಣಾ ವೇದಿಕೆಯಿಂದ ನಿಮ್ಮ ಸಮಾಜ ಸೇವೆಯನ್ನು ಪ್ರಾರಂಭ ಮಾಡಿಕೊಟ್ರಿ. ರಕ್ಷಣಾ ವೇದಿಕೆಯಿಂದ ಸಮಾಜ ಸೇವೆ ಪ್ರಾರಂಭ ಮಾಡಿಕೊಂಡು ಅವರು ಪಕ್ಷದ ಆಹ್ವಾನ ಬಂದಿದ್ದಕ್ಕೆ ಪಕ್ಷದ ಕಡೆ ಯಾಕೆ ಮುಖ ಮಾಡಿದ್ರಿ? ಯಾಕೆ ಬೇಕಾಗಿತ್ತು ನಿಮಗೆ ಪಕ್ಷ? ಅಂದರೆ ಪಕ್ಷ ಯಾಕೆ ಬೇಕಾಯಿತು ಅಂದರೆ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ನಾವು ಸಂಘಟನೆಯಿಂದ ಹೋರಾಟ ಮುಖಾಂತರ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಒದಗಿಸಬಹುದು. ಕಾನೂನಾತ್ಮಕವಾಗಿ ನಾವು ಒದಗಿಸಬೇಕಾದ್ರೆ ಒಂದು ಪಕ್ಷದ ಅನಿವಾರ್ಯತೆ ಬೇಕಾಗುತ್ತೆ. ಆ ಅನಿವಾರ್ಯತೆಯಿಂದ ನಾನು ಕಾಂಗ್ರೆಸ್ ಪಕ್ಷ ಒಂದು ಜನಸಾಮಾನ್ಯರ ಕೆಲಸ ಮತ್ತು ಬಡವರ ಒಂದು ಹಸಿವನ್ನು ನೀಗಿಸುವಂಥ ಪಕ್ಷ, ಸಾಮಾನ್ಯ ಒಂದು ಅಹಿಂದ ವರ್ಗಗಳಂತ ಅಂದರೆ ನಾವು ಕೂಡ ಒಂದು ಬುದ್ಧ, ಬಸವ, ಅಂಬೇಡ್ಕರ್ ತತ್ವದ ಹಾದಿಯಲ್ಲಿ ನಾವು ಬೆಳೀತಾ ಇದ್ದವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ನಾವಿದ್ದೇವೆ. ಹೆಚ್ಚು ನಾವು ಅವರ ಹಾದಿಯಲ್ಲಿ ಅಂದರೆ ಶೋಷಿತ ಜನಾಂಗವನ್ನು ನಾವು ಮುಂದೆ ತರಬೇಕಂದ್ರೆ ಸಂಘಟನೆಯಿಂದಷ್ಟೇ ನಾವು ಸುಧಾರಣೆ ಮಾಡ್ತೀವಿ ಅಂದ್ರೆ ಆಗ್ತಾಯಿಲ್ಲ. ಒಂದು ರಾಜಕೀಯ ಪಕ್ಷದ ಅನಿವಾರ್ಯತೆ ನಮಗೆ ಬೇಕಾಯ್ತು ಸರ್. ಸರಿ, ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸ್ಕೊಟ್ರಿ. ಯಾವ ಇಸ್ವಿಯಲ್ಲಿ ಗುರುತಿಸ್ಕೊಟ್ರಿ? ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಸುಮಾರು ಒಂದು 2013ರಿಂದ 2013ರಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸ್ಕೊಟ್ರಿ. ಅದಕ್ಕಿಂತ ಹಿಂದ್ಗಡೆ ರಕ್ಷಣಾ ವೇದಿಕೆಯಲ್ಲಿ ಯಾವ ಇಸ್ವಿಯಿಂದ ಯಾವೊಂದು ಸಂದರ್ಭದಲ್ಲಿ ನೀವು ರಕ್ಷಣಾ ವೇದಿಕೆ ಹೋರಾಟದಲ್ಲಿ ಗುರುತಿಸ್ಕೊಟ್ರಿ? ನಾವು 2008-09ರಿಂದ 2009ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಗುರುತಿಸ್ಕೊಟ್ರಿ. ಅದಕ್ಕೆ ಹಿಂದ್ಗಡೆ ನಿಮ್ಮ ಜೀವನ ಹೆಂಗಿತ್ತು? ಶಿಕ್ಷಣದಲ್ಲಿ ಇದ್ರ ಅಥವಾ ಯುವಕ ಮಂಡಳದಲ್ಲಿ ಇದ್ರ? ಯುವಕ ಮಂಡಳ ನಿಮ್ಗೆ ರಕ್ಷಣಾ ವೇದಿಕೆ ಕೊಡ್ತಾ ಅಥವಾ ನೇರವಾಗಿ ರಕ್ಷಣಾ ವೇದಿಕೆಗೆ ಬಂದ್ರ? ಹಿಂದಿನ ನಮ್ಮದು ವಿದ್ಯಾರ್ಥಿ ಜೀವನದಲ್ಲಿ ನಂದು BA ಮುಗಿಸಿದಾಗ ಕೆಲವೊಂದಿಷ್ಟು ರಾಜಕೀಯ ಸಂಪರ್ಕದೊಳಗೆ ಸನಾ ಕಾಲೇಜಿನೊಳಗಿದ್ದಂಥ ಸಂದರ್ಭದಲ್ಲಿ IG ಸನ್ನಿಧಿಯವರ ಒಂದು ಒಡೆತನದಲ್ಲಿತ್ತು. ಅವರ ಸುಪುತ್ರರಾದ ಸನ್ಮಾನ್ಯ ಶ್ರೀ ಈಗ ಹುಬ್ಬಳ್ಳಿ ಹುಡಾದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಾಕಿರ್ ಸನ್ನಿಧಿಯವರು ಕೂಡ ಅಲ್ಲಿ ಆ ಕಾಲೇಜಿಗೆ ಭೇಟಿ ನೀಡ್ತಾಯಿದ್ರು. ಅವರು ಒಂದು ನಾವು ನೋಡ್ತಾಯಿದ್ವಿ. ರಾಜಕಾರಣದೊಳಗೆ ನಮ್ಗೆ ಅಲ್ಲಿಂದ ಸ್ವಲ್ಪ ಸಂಪರ್ಕ ಬೆಳೀತು. ನಮ್ಮ ಮೊದಲಿಂದನೂ ನಾವು ಜುಟ್ಟಲ್ ಫ್ಯಾಮ್ಲಿಗೆ ಹತ್ತಿರವಾಗಿದ್ದಂಥವ್ರು. ಜುಟ್ಟಲ್ ಫ್ಯಾಮ್ಲಿಯವ್ರಿಗೆ ಹತ್ತಿರವಾಗಿದ್ದಾಗ ಆವಾಗಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದಿವಂಗತ ಗೋವಿಂದಪ್ಪಜ ಜುಟ್ಟಲ್ ಅವರು ಶಾಸಕರಿದ್ದಾಗ ಮಾಡ್ತಂಥ ಕೆಲಸಗಳು ಹಲವಾರು ಹಳ್ಳಿಗಳಿಗೂ ಸ್ಕೂಲ್ಗಳನ್ನು ತೆಗೆದುಕೊಟ್ಟವರು. ಹೈಸ್ಕೂಲಿಂದ ಹಿಡಿದು ಕೆಲವೊಂದಿಷ್ಟು ಕಾಲೇಜುಗಳಿಗೆ ಮಾಡಿದಂಥ ವ್ಯಕ್ತಿತ್ವ. ಅವರು ನಮ್ಮ ಜಿಲ್ಲಾ ಪಂಚಾಯತಿಯವರಾಗಿದ್ದು ಮತ್ತು ನಮ್ಮ ಪಕ್ಕದ ಗ್ರಾಮದವರಾಗಿದ್ದರಿಂದ ಅವರ ಸಂಪರ್ಕದೊಳಗೆ ನಾವು ಹೋದಾಗ ಅವರ ಹಿರಿಯ ಸುಪುತ್ರರಾದಂಥ KPCC ಸದಸ್ಯರು ಮತ್ತು ಈಗಿನ ಪ್ರಸ್ತುತ ಧಾರವಾಡ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಜುಟ್ಟಲ್ ಅವರ ಒಂದು ಪರಿಚಯದೊಂದಿಗೆ ಅವರೊಂದಿಗೆ ನಮ್ಮದು ರಾಜಕೀಯ ಅವರ ಸಂಪರ್ಕದಿಂದ ನಮ್ಮದು ರಾಜಕೀಯ ಕಡೆಗೆ ಒಂದಿಟ್ಟು ಒಲವಾಯಿತು. ಅಲ್ಲಿಂದ ನಾವು ಸಂಘಟನೆ ಒಳಗೆ ನಾವು ಸೇರ್ಕೋಬೇಕಂದ್ರೆ ಯಾವ ಯುವಕ ಮಂಡಲದಲ್ಲಿ ನಾವು ಇದ್ದಿದ್ದಿಲ್ಲ. ವಿದ್ಯಾರ್ಥಿ ಜೀವನ ಮುಗಿಸಿ ಹುಬ್ಬಳ್ಳಿಯಲ್ಲಿ ನಾವು ಹೋರಾಟಗಳನ್ನು ನೋಡ್ತಾಯಿದ್ವಿ. ವಿದ್ಯಾರ್ಥಿ ಜೀವನದಲ್ಲಿ ಕನ್ನಡ ಭಾಷೆಗಾಗಿ, ಕನ್ನಡ ನೆಲಕ್ಕಾಗಿ, ಕನ್ನಡ ಜಲಕ್ಕಾಗಿ, ನಮ್ಮ ಶಾಸ್ತ್ರೀಯ ಸ್ಥಾನಮಾನಗಳಿಗಾಗಿ ನೋಡಿದಾಗ ನಾವು ಕೂಡ ಯಾಕೆ ಈ ಥರ ನಾವು ಸಂಘಟನೆ ಸೇರಿದ್ರೆ ನಮಗೂ ಒಂದು ಮುಂದಿನ ಜೀವನಕ್ಕೆ ಒಂದು ರಾಜಕೀಯ ಜೀವನ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು, ಭದ್ರ ಬುನಾದಿ ಆಗ್ಬೋದು ಎಂಬ ಉದ್ದೇಶದಿಂದ 2008-09ರಲ್ಲಿ ನಾವು ಆಗಿನ ಜಿಲ್ಲಾಧ್ಯಕ್ಷ ರಮೇಶ್ ಬದ್ನೂರವರು ಮತ್ತು ಆಗಿನ ನಮ್ಮ ಈ ತಾಲೂಕು ಅಧ್ಯಕ್ಷ ಅಂತ ಕಲ್ಲಪ್ಪ ಹರಕನೂರು ನೇತೃತ್ವದಲ್ಲಿ ನಾವು ಸಂಘಟನೆಯನ್ನು ಸೇರಿದ್ವಿ. ಸರಿ ಅಲ್ಲಿಂದ 13ರಲ್ಲಿ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆದರೆ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆಗಲಿಕ್ಕೆ ಮತ್ತು ಗ್ರಾಮದ ನಾಯಕತ್ವ ನೋಡಿರ್ತಕ್ಕಂಥ ಜುಟ್ಟಲ್ ಅವರ ಮನೆತನ ಮತ್ತು ನೀವು ಭಾರತೀಯ ಜನತಾ ಪಕ್ಷ ಸೇರಲಿಕ್ಕೆ ಕಾರಣ ಏನು ಸರ್? ಭಾರತೀಯ ಜನತಾ ಪಕ್ಷ ಕೇಳೋಕ್ಕೆ ಕಾರಣವೇನೆಂದರೆ ಅದೊಂದು ದೇಶದ ಬಗ್ಗೆ ವಿಚಾರ ಮಾಡ್ತಿತ್ತು. ಅವರು ನನ್ನ ಸ್ನೇಹಿತರು ಎಲ್ಲರೂ ಭಾರತೀಯ ಜನತಾ ಪಕ್ಷದೊಳಗೆ ಇದ್ದರು. ಇದ್ರೊಳಗೆ ಒಂದು ಒಳ್ಳೆಯ ತತ್ವ ವಿಚಾರಗಳಲ್ಲಿ ಅದು ಮುನ್ನಡಿತೈತೆ ಅಂತೇಳಿ ನಾವು ಸೇರ್ಪಡೆಗೊಂಡ್ವಿ. ಆದರೆ ಆ ಸೇರ್ಪಡೆಗೊಂಡ ಮೇಲೆ ನಮಗೊಂದು ಸ್ಥಾನಮಾನ ಕೊಟ್ಟರು. ಪ್ರಧಾನ ತಾಲೂಕಾ ಕಾರ್ಯದರ್ಶಿಗಳನ್ನಾಗಿ ಮಾಡಿದರು 3 ಬಾರಿ. ಮಾಡಿದಾಗ ಕೂಡ ಈಗ ಬರುವ ದಿನಮಾನಗಳಿಂದ ಪ್ರಸ್ತುತ ದಿನಮಾನಗಳಲ್ಲಿ ರಾಜಕೀಯ ಬದಲಾವಣೆಗಳಲ್ಲಿ ಹೆಂಗಾಯ್ತಂದರೆ ನಮ್ಮನ್ನು ಒಬ್ಬ ಶಾಸಕರ ಜೋಡಿ ನಮ್ಮನ್ನು ಗುರುತಿಸಿದರು.
ನಾವು SI ಚಿಕ್ಕನಗೌಡರು ಬಣದವ್ರು ಅಂತೇಳಿ ನಮ್ಮನ್ನು ಗುರುತಿಸಿದರು. ನಾವು ಪಕ್ಷ ಟಿಕೆಟ್ ಕೊಟ್ಟವ್ರಿಗೆ ದುಡ್ಕೊಂತ ಬಂದ್ವಿ. ನಮ್ಮನ್ನು ಗುರುತಿಸಿ ನಂತರ ಏನು ಮಾಡಿದ್ರು, 2 ಪಂಗಡಗಳಾದವು ಇಲ್ಲಿ ತಾಲೂಕಿನಲ್ಲಿ. ಆದಾಗ ನಮ್ಗೆ ಅನಿವಾರ್ಯತೆ ಆಯಿತು. ನಮ್ಗೆ ಅಲ್ಲಿ ಸೂಕ್ತ ಸ್ಥಾನಮಾನ ಸಿಗ್ತಾಯಿಲ್ಲ, ನಮ್ಮನ್ನು ಹತ್ತುಕುವ ಕೆಲಸ ನಡೆದೈತಿ. ನಾವು ಇಲ್ಲಿದ್ದರೆ ನಮ್ಮ ರಾಜಕೀಯ ಬೆಳವಣಿಗೆನೂ ಇಲ್ಲ, ಸಂಘಟನೆಯಲ್ಲಿ ಬೆಳವಣಿಗೆ ಇಲ್ಲ ಅಂಥೇಳಿ ನಿರ್ಧಾರ ಮಾಡಿ ನಾವು ಭಾರತೀಯ ಜನತಾ ಪಕ್ಷದಿಂದ ಹೊರಗೆ ಬರೋಕೆ ಅದೊಂದು ಕಾರಣ. ಅಲ್ಲಿ ನಮ್ಮ ಸಮಾಜದವರಿಗೆ ಯಾವ ಇಸ್ವಿಯಲ್ಲಿ ಹೊರಗೆ ಬಂದ್ರಿ? ನಾನು 2022ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಹೊರಗೆ ಬಂದೆ. ಸರಿ. ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದಲ್ಲಿ 2022ರಲ್ಲಿ ನೀವು ಹೊರಗಡೆ ಬಂದ್ರಿ. 9 ವರ್ಷದ ನಂತರ ನೀವು ಹೊರಗಡೆ ಬಂದ್ರಿ. ಎಸ್. 2013ರಿಂದ 2022ರಲ್ಲಿ 9 ವರ್ಷದವರೆಗೆ ನೀವು ಕೆಲಸ ಮಾಡಿ ಹೊರಗಡೆ ಬಂದ್ರಿ. ಹೊರಗಡೆ ಬಂದ ಮೇಲೆ 2 ವರ್ಷ ಸ್ವತಂತ್ರರಾಗಿ ಉಳಿದ್ರಿ. 2 ವರ್ಷ ಕಾಲ 24ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆದ್ರಿ. ಅದರ ಹಿಂದುಗಡೆನೇ ಆಗಿದೆ. ಅದ್ರ ಹಿಂದೆ ಲೋಕಸಭೆ ವಿಧಾನಸಭೆ ಚುನಾವಣೆ ಮುಗಿದ ತಕ್ಷಣ ನಾವು ಲೋಕಸಭೆ ಚುನಾವಣೆ ಬರ್ತಾ ಇರ್ತಾ ಹೊಸ್ತಿಲಲ್ಲೇ ನೀವು ಜಾಯಿನ್ ಆದ್ರಿ. ಈ 1 ರಿಂದ 1.5 ವರ್ಷ ಕಾಲ ಸ್ವತಂತ್ರರಾಗಿ ಉಳಿದ್ರಿ. ಸ್ವತಂತ್ರವಾಗಿ ಉಳಿದ್ವಿ ಅನ್ನೋದಕ್ಕೆ ಉಳಿದ್ರ ಅಥವಾ ಉಳಿಲಿಲ್ಲ? ನಾ ಸ್ವತಂತ್ರವಾಗಿ ಉಳಿಲಿಲ್ಲ. ಯಾಕಂದರೆ ನಂದು ಒಂದು ಸಂಘಟನೆ ಇತ್ತು, ಬಡವರ ಪರವಾಗಿ ಹೋರಾಡಲು. ಸ್ವತಂತ್ರ ಆಗಿದ್ರೆ ಅದಕ್ಕೆ ಕ್ಲಾರಿಫೈ ಕೊಡ್ತೇನೆ. ಸ್ವತಂತ್ರ ಅಂದರೆ ಈ ಕಡೆ ಕಾಂಗ್ರೆಸ್ನೂ ಇಲ್ಲ, ಈ ಕಡೆ BJPನೂ ಇಲ್ಲ, JDSನೂ ಇಲ್ಲ. ಅಂದರೆ ನೀವು ಯಾವುದೋ ಪಕ್ಷಕ್ಕೆ ಇಲ್ಲದಂತೆ ಸ್ವತಂತ್ರವಾಗಿ ಸಂಘಟನೆ ಒಳಗೆ ತೊಡಗಿಸ್ಕೊಂಡು. ಹೇಳಿ ಸರ್. ಈಗ ನಾವು ಸ್ವತಂತ್ರವಾಗಿ ಉಳಿದೇನೆ ನನ್ನ ಸಂಘಟನೆ ಒಳಗೆ ಜನರ ಸೇವೆ ಮಾಡಬೇಕಾಯ್ತು. ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸ್ಪಂದಿಸಬೇಕಾಯಿತು. ಯಾಕಂದರೆ ರಾಜಕಾರಣ ಅಂದರೆ ಹರಿಯುವ ನೀರಿದ್ದಂತೆ. ಈ ಒಂದು ಹರಿಯುವ ನೀರಿನಲ್ಲಿ ನಾನು ಹೊಸ ನೀರಾಗಿ ಪರಿವರ್ತನೆಗೊಳ್ಳಬೇಕಂತ ಹೇಳಿ ನಾನು ಸ್ವತಂತ್ರವಾಗಿ ಹೋರಾಟಗಳಲ್ಲಿ ತೆಗೆದುಕೊಂಡೆ. ನನ್ನ ಹೋರಾಟಗಳನ್ನು ಮೊದಲಿಂದಲೂ ನನ್ನ ಬಗ್ಗೆ ವಿಚಾರ ಮಾಡಿಕೊಂಡು ನನ್ನ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರಾದಂಥ KPCC ಸದಸ್ಯರಾದಂಥ ಮತ್ತು ಈಗಿನ ಪ್ರಸ್ತುತ ಧಾರವಾಡ ಗ್ರಾಮೀಣ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಜುಟ್ಟಲ್ ಅವರು ಗುರುತಿಸಿ ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸನ್ಮಾನಿಸಿ, ನಮ್ಮ ಈಗಿನ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರ ಅನಿಲ್ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರ ಒಂದು ಸಮ್ಮುಖದಲ್ಲಿ ನಮ್ಮನ್ನು ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನಿಂಗ್ ಮಾಡಿದ್ರು. ಸರಿ. MP ಲೋಕಸಭೆ ಚುನಾವಣೆ ಹತ್ತತ್ರದಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿದ್ರಿ. ಆ ಪಕ್ಷದಲ್ಲಿ 9 ವರ್ಷ ಕಾಲಾವಧಿಯಲ್ಲಿ ಕೆಲಸ ಮಾಡಿದ್ರಿ. ಅಲ್ಲಿ ನೋವಾಗಿರ್ತಕ್ಕಂಥ ಮತ್ತು ಜಾತಿಗಳನ್ನು ಹತ್ಕೊಂಥ ಸಂದರ್ಭದಲ್ಲಿ ನೀವು ಹೊರಗಡೆ ಬಂದ್ರಿ. ಈ ಪಕ್ಷದಲ್ಲಿ ಬಂದು ಸುಮಾರು ಇಲ್ಲದ್ರೆ ನೀವು ಈಗ 1.5 ರಿಂದ 2 ವರ್ಷ ಹತ್ತತ್ರವಾಯಿತು. ಆ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ ವಾತಾವರಣಕ್ಕೂ ಈ ಪಕ್ಷದಲ್ಲಿ ನಡೀತಾ ಇರುವಂಥ ಸಂಘಟನೆಗೂ ಇಲ್ಲಿ ನಡ್ಕೊತಾ ಇರುವಂಥ ನಿಮಗೆ ಯಾವ ರೀತಿ ನಡೆಸ್ಕೊಂತ ಹೋಗ್ತಾ ಇದ್ದಾರೆ ನಿಮ್ಮನ್ನು? ಈಗ ಆ ಪಕ್ಷ ಅನ್ನೋದಕ್ಕಿಂತ ಈಗ ನಮಗೆ ಬೇಡವಾದದ್ರ ಬಗ್ಗೆ ಮಾತನಾಡೋದು ನಾವು ಬೇಡ ಅಂತ ನನ್ನದೊಂದು ಅನಿಸಿಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮವಿಲ್ಲ, ಸರ್ವಧರ್ಮ ಒಂದು ಪಕ್ಷ. ಅದು ಸರ್ವಧರ್ಮದ ಶಾಂತಿಯ ತೋಟ ಅಂತೇಳಿ ತಪ್ಪಾಗಿಲ್ಲ. ಎಲ್ಲ ಜಾತಿ ಜನಾಂಗದವ್ರಿಗೆ ಇಲ್ಲಿ ಒಂದು ಯೋಗ್ಯತೆ ಐತಿ. ಅಂದರೆ ಎಲ್ಲರಿಗೂ ಬೆಳೆಯಲು, ಎಲ್ಲ ಜಾತಿ ಜನಾಂಗದವರು ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಯಲು ಅವಕಾಶ ಐತಿ, ನಾಯಕರಾಗಲು ಅವಕಾಶ ಐತಿ. ಇಲ್ಲಿ ಯಾರನ್ನು ತುಳಿಯುವ ಕೆಲಸ ನನ್ನ ಕುಂದಗೋಳ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಯಡಿಯೂರಪ್ಪ ಹೆಗ್ಸೂರವ್ರು ಬೆಳೀತಾ ಇದ್ದಾರೆ ಅಂದರೆ ಅವರನ್ನು ಬೆಳೆಸುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ಸನ್ಮುಖನ ಶಿವಳ್ಳಿಯವರು ಇರ್ಬೋದು, ನಮ್ಮ ಜುಟ್ಟಲ್ ಸಾಹೇಬರು ಇರ್ಬೋದು, ಬೆಳೀತಾ ಇದ್ದಾರೆ ಅಂದರೆ ಬೆಳೆಯುವ ಯುವಕರನ್ನು ಅವರು ಪ್ರೋತ್ಸಾಹಿಸಿ ಬೆಳೆಸ್ತಾ ಇದ್ದಾರೆ. ಸರಿ. 2013 ರಿಂದ 2022ರವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ನಿಮಗೆ ಯಾವ ಸ್ಥಾನಮಾನ ಸಿಕ್ಕಿದ್ದಿಲ್ಲ? ಒಂದೇದು. ಕಾಂಗ್ರೆಸ್ನಲ್ಲಿ ಬಂದ ಮೇಲೆ ಯಾವ ಸ್ಥಾನಮಾನ ಸಿಕ್ಕಿದೆ, ಯಾವ ರೀತಿ ನಡ್ಕೊತ ಹೋಗ್ತಾ ಇದೆ? ಈಗ ನೀವು ಹೇಳ್ದಂಗೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ನಾನು ತಾಲೂಕು ಪ್ರಧಾನ ಕಾರ್ಯದರ್ಶಿನಾಗಿ ಮಾಡಿದರು. ಏನು ಮಾಡಿದ್ರೆ ಕೇವಲ ನನ್ನ ಅದೇ ಸಮಾಜಕ್ಕೆ ಸೀಮಿತವಾಗಿ ಇಟ್ಟರು. ಅಲ್ಲಿ ನಮಗೊಂದು ನೋವಾಗಲು ಪ್ರಾರಂಭವಾಯಿತು. ನಾವು ಎಲ್ಲ ಸರ್ವ ಸಮಾಜದ ಸೇವೆ ಮಾಡ್ತಕ್ಕಂಥವ್ರನ್ನ ಇವರು ಒಂದು ಇದು ಮಾಡಿದರು. ಅಲ್ಲಿ ಕೆಲವೊಂದಿಷ್ಟು ಚೌಕಟ್ಟು ಹಾಕಿ ಬರೀ ಕೇವಲ ನಮ್ಮ ಸಭೆಗಳಿಗೆ ಇದು ಮಾಡ್ಬೇಕಂತ ಬಂದರು. ಅದು ನಮಗೊಂದು ಸ್ವಲ್ಪ ಮನಸ್ಸಿಗೆ ನೋವಾಗತ್ತು. ಅಲ್ಲಿಂದ ಹೊರಗೆ ಬಂದ ನಂತರ ನಾವು ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆದ ತಕ್ಷಣ ಕಾಂಗ್ರೆಸ್ ಪಾರ್ಟಿ ಸಂಘಟನೆ ತೊಡಗಿಕೊಂಡು ತಕ್ಷಣ ನಮಗೇನು ಮಾಡಿದ್ರು, ಒಂದು ಹೋರಾಟಗಳನ್ನು ಜನರ ಪರ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಾರ್ಟಿಯವರು ನನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯನಾಗಿ ಮಾಡಿ ಈಗೂ ಕೂಡ ಗೌರವಯುತವಾಗಿ ನಮ್ಮನ್ನು ಕಾಂಗ್ರೆಸ್ ಪಕ್ಷ ನಡೆಸಿಕೊಳ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದೆ. ಸರಿ. ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಕುಂದಗೋಳ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಬೆಂತೂರ್ ಅವರ ನೇತೃತ್ವದಲ್ಲಿ ಈ ಕಮಿಟಿಯ ಸದಸ್ಯರಾಗಿ
ಮತ್ತು ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹಿರೇಹರಕೋಣಿ ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಭೂ ತರಲಘಟ್ಟ ಕ್ಷೇತ್ರದಿಂದ ರಹಿವಾಸಿಯಾಗಿರ್ತಕ್ಕಂಥವನ್ನು ಗುರುತಿಸಿಕೊಟ್ಟಿದ್ದಾರೆ. ಈ ಗ್ಯಾರಂಟಿ ಕಮಿಟಿ ಕೆಲಸ ಏನು, ಗ್ಯಾರಂಟಿ ಜನರಿಗೆ ಯಾವ ರೀತಿ ಈ ಕಮಿಟಿಯಿಂದ ಅನುಕೂಲ ಅನಾನುಕೂಲ ಇದೆ? ಪ್ರಥಮವಾಗಿ ನಿಮಗೆ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಉದ್ದೇಶ ಅಂದರೆ ದೀನದಲಿತರಿಗಿಂತ ಬಡವರಿಗೆ, ಸಾರ್ವಜನಿಕರಿಗೆ, ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬಿಗಳಾಗಿ ಜೀವನವು ಸಾಗಿಸಲು ಒಂದು ಉತ್ತಮವಾದಂಥ ಒಳ್ಳೆಯ ಯೋಜನೆ. ಸನ್ಮಾನ್ಯ ಶ್ರೀ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇರ್ಬೋದು, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಯುವ ನಾಯಕರಂಥ ರಾಹುಲ್ ಗಾಂಧಿಯವರ ಒಂದು ಸಂಯೋಗದೊಂದಿಗೆ ಒಂದು ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಜನಮನವನ್ನು ಗೆದಿಯಲ್ಲಿ ಯಶಸ್ವಿಯಾಗೈತಿ. ಮಹಿಳೆಯರ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡೈತಿ. ನಮಗೆ ಇದರ ಒಂದು ಉದ್ದೇಶ, ಇದರಿಂದ ಹಲವಾರು ಮಹಿಳೆಯರು ಸ್ವಂತ ಒಂದು ಕೃಷಿ ಚಟುವಟಿಕೆಗಳಿಗೆ ಬೋರ್ವೆಲ್ ಹಾಕಿಸಿದ ಉದಾಹರಣೆಗಳು ಇವೆ. ಮಕ್ಕಳಿಗೆ ಒಂದು ಈಗಿನ ದುಬಾರಿಯಾದಂಥ ಬಂಗಾರವನ್ನು ತೆಗೆದುಕೊಂಡಿದ್ದ ಉದಾಹರಣೆ ಇದೆ. ಸಂಘ ಸಂಸ್ಥೆಗಳ ಸಾಲಗಳನ್ನು ಮುಗಿಸುವಲ್ಲಿ ಪಾತ್ರವಹಿಸಿದೆ. ಅವರ ಜೀವನವನ್ನು ನಡೆಸಿಕೊಂಡು ಹೋಗುವಂಥ ಶಕ್ತಿಯನ್ನು, ಮಹಿಳೆಯ ಆತ್ಮಸ್ಥೈರ್ಯವನ್ನು ತುಂಬಲು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನುಕೂಲ ಮಾಡಿಕೊಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರಿ, ಈ ಗ್ಯಾರಂಟಿ ಕಮಿಟಿ ಪಾತ್ರ ಏನು ಸರ್ ಇದರಲ್ಲಿ? ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಪಾತ್ರ ಏನಂದ್ರೆ ಸರ್, ಸಾರ್ವಜನಿಕರಿಗೆ ಯೋಜನೆಗಳು ತಲುಪ್ತಾ ಇದೆಯೋ ಇಲ್ಲೋ ಅದನ್ನು ನಾವು ಮೇಲುಸ್ತುವಾರಿಯಾಗಿ ಸದಸ್ಯರಾಗಿ ನಮ್ಮ ಪಂಚಾಯತಿ ಮಟ್ಟ, ಹೋಬಳಿ ಮಟ್ಟ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮಟ್ಟದಲ್ಲಿ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ನಾವು 15 ಜನ ಸದಸ್ಯರು ಕೂಡ ಸಮಸ್ಯೆಗಳು, ಈಗ ಉದಾಹರಣೆಗಾಗಿ ನೀವು 2,000 ರೂಪಾಯಿ ಗೃಹಲಕ್ಷ್ಮಿ ಜಮಾ ಆಗ್ತಾ ಇರಲಿಲ್ಲ. ಅವರು ಯಾವ ಕಾರಣಗಳಿಂದ ಆಗ್ತಾ ಇರೋದ್ರಿಂದ ನಾವು ಕಾರಣಗಳು ತೆಗೆದುಕೊಂಡು ಆ ಫಲಾನುಭವಿಗಳನ್ನು ಸಂಪರ್ಕಿಸಿ ಅವರಿಗೆ ಆ ಅನುದಾನವನ್ನು ಮುಡಿಸುವಂಥ ಕೆಲಸವನ್ನು ಮಾಡೋದು. ಗೃಹ ಜ್ಯೋತಿಯಲ್ಲಿ ಕೆಲವೊಂದಿಷ್ಟು 200 ಯೂನಿಟ್ ಫ್ರೀ ಅಂತ ಮಾಡಿದ್ದೆ. ಅದನ್ನು ಸಮರ್ಪಕವಾಗಿ ಜನರು ಬಳಸುವಲ್ಲಿ ತಿಳುವಳಿಕೆ ಮಾಡೋದು. ಯುವ ನಿಧಿಯಲ್ಲಿ ಬಂದಾಗ ಯುವ ನಿಧಿಯಲ್ಲಿ ಅರ್ಜಿ ಹಾಕುವುದರ ಬಗ್ಗೆ, ಅವರ ಆ ಯೋಜನೆ ಪಡೆದುಕೊಳ್ಳುವ ಬಗ್ಗೆ ನಾವು ಪ್ರತಿ ಕಾಲೇಜುಗಳಲ್ಲಿ, ಈಗ ಉದಾಹರಣೆ ಗುಡಿಗೇರಿ ಮತ್ತು ಸೋಮಶಿಗಳಲ್ಲಿ ನಮ್ಮ ಅಧ್ಯಕ್ಷರ ಶಿವಾನಂದ ಬೆಂತರವರ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡೀವಿ. ಯುವ ನಿಧಿಗೋಸ್ಕರ ಮತ್ತು ಈಗ KSRTC ಶಕ್ತಿ ಯೋಜನೆಗಳಲ್ಲಿ ಬಂದರೆ ಮಹಿಳೆಗೆ ಪ್ರಯಾಣಿಕರಿಗೆ ಒಂದು ಅನುಕೂಲ ಮಾಡ್ತಕ್ಕಂಥ ಕೆಲಸ ಮತ್ತು ಬಸ್ಸಿನ ತೊಂದರೆ ಇದ್ದ ಗ್ರಾಮಗಳಿಗೆ ಬಸ್ಸನ್ನು ಸಮರ್ಪಕವಾಗಿ ಸಂಪರ್ಕ ನೀಡುವಂಥ ಕೆಲಸ ಮಾಡುವುದು ಎಲ್ಲ ಏನು ಈ ಪಂಚ ಗ್ಯಾರಂಟಿಯ ಯೋಜನೆಗಳಲ್ಲಿ ಏನು ಬರ್ತವೆ. ಮುಖ್ಯವಾಗಿ ಈಗ ಅನ್ನಭಾಗ್ಯ ಯೋಜನೆ ಸರಿಯಾಗಿ ಫಲಾನುಭವಿಗಳಿಗೆ ಸರಿಯಾದ ಸಮಯದಲ್ಲಿ ಆಹಾರ ಕಿಟ್ಗಳು ನೀಡ್ತಾ ಇದ್ದಾರೋ ಇಲ್ಲೋ, ಅದನ್ನು ಆ ರೇಷನ್ ಅಂಗಡಿಯವರು ಸಮರ್ಪಕವಾಗಿ ಒದಗಿಸ್ತಾ ಇದ್ದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಫುಡ್ ಇಲಾಖೆ ಅವರಿಂದ ಸಹಯೋಗದೊಂದಿಗೆ ನಾವು ಎಲ್ಲ ಸದಸ್ಯರುಗಳು ಕೂಡಿಕೊಂಡು ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಕೆಲಸವನ್ನು ನಾವು ಮಾಡಿ ಜಿಲ್ಲಾ ಕಮಿಟಿಗೂ ಮತ್ತು ರಾಜ್ಯ ಕಮಿಟಿಗೂ ವರದಿಯನ್ನು ಸಲ್ಲಿಸ್ತಾ ಬಂದು ಜನರಿಗೆ ಇನ್ನೂ ಹತ್ತಿರವಾಗಿ ಈ ಯೋಜನೆಗಳನ್ನು ಮಾಡ್ತಕ್ಕಂಥ ಉದ್ದೇಶ ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಕಮಿಟಿ. ಸರಿ, ಈ ಕಮಿಟಿ ಈ ರೀತಿ ಉದ್ದೇಶಗಳಿಂದ ತಾವು ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಇಲ್ಲಿಂದ ನಾನು ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಡೆ ಹೋಗ್ತಾ ಇದ್ದಾರೆ. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಳಂಬ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಈ ಸರ್ಕಾರ ಬಂದಾಗಿಂದ ನಾವು ಮಾಡ್ತೇವೆ ಅಂತೇಳಿ ನಿರ್ಣಯ ಕಟ್ಟಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಸಂದೇಶಗಳನ್ನು ಮೇರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ನಡೆಸ್ತಾ ಇದೆ. ಈ ಗ್ರೌಂಡ್ ರಿಪೋರ್ಟಿಂಗ್ನಲ್ಲಿ ಹಿರೇಹರಕೋಣಿ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ನಾಯಕರು ಒಪ್ಪಿದರೆ ಜಿಲ್ಲಾ ಪಂಚಾಯತಿಗೆ ಹೋಗ್ಬೋದು, ಆದರೆ ಹೆಬಸೂರವರ ವಿಚಾರ ನಾನು ತಾಲೂಕು ಪಂಚಾಯತಿಗೆ ನೀವು ಮಾಡಬೇಕು ಅನ್ನೋದು ಯೋಚನೆ ಕಟ್ಟಿಕೊಂಡಿದ್ದಾರೆ ಅಂತ ಕ್ಷೇತ್ರದಲ್ಲಿ ಮಾತನಾಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಬರೋಕ್ಕಿಂತ ಮುಂಚೆನೇ ತಾವು ತಾಲೂಕು ಪಂಚಾಯತಿ ಆಕಾಂಕ್ಷಿ ಆಗಿದ್ದಾರಾ, ಅಥವಾ BJP ಪಕ್ಷದಲ್ಲಿ ಇದ್ದಾಗ ನೀವು ತಾಲೂಕು ಪಂಚಾಯತಿ ಆಕಾಂಕ್ಷಿ ಆಗಿದ್ದಾರಾ, ಅಥವಾ ರಕ್ಷಣಾ ವೇದಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ತಾಲೂಕು ಪಂಚಾಯತಿ ಮಾಡಬೇಕಂತ ನಿರ್ಣಯ ಕಟ್ಟಿಕೊಂಡು ಯಾವಾಗ ಇದು ಯೋಚನೆ ನಿಮಗೆ ಬಂದಿತ್ತು ಸರ್? ಇದು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷನಾಗಿ ಹಲವಾರು ಹಳ್ಳಿಗಳಲ್ಲಿ ಸಂಘಟನೆ ಮಾಡುತ್ತಿರುವಾಗ ನೀವು ಒಂದು ಬಡವರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ಒಂದು ಮಹಿಳೆಯರ ಪರವಾಗಿ, ದೀನ ದಲಿತರ ಮತ್ತು ಕೂಲಿ ಕಾರ್ಮಿಕರ ಪರವಾಗಿ ನೀವು ಹೋರಾಟ ಮಾಡ್ತಾಯಿದ್ದೀರಿ. ನೀವು ತಾಲೂಕು ಪಂಚಾಯತಿ ಕ್ಷೇತ್ರದವನ್ನು ಪ್ರತಿನಿಧಿಸಿ ಇದರ ಒಂದು ರಾಜಕಾರಣ ಪ್ರವೇಶ ಮಾಡಿದರೆ ಇನ್ನೂ ಕೂಡ ಜನರ ಸೇವೆ ಮಾಡಲು ಒಂದು ಒಳ್ಳೆಯ
ವೇದಿಕೆ ಆಕೈತಿ ಅಂಥೇಳಿ ಹಲವಾರು ನನ್ನ ಸ್ನೇಹಿತರು ನನಗೆ ಮನವಿ ಮಾಡಿದಾಗ ಅವರಿಗೆ ನಾನು ಹೇಳ್ತಿದ್ದೆ ಸೂಕ್ತ ಒಂದು ವೇದಿಕೆ ಸಿಗುವವರೆಗೂ ನಾವು ಮಾಡ್ಬೇಕಂತೆ. ಕರ್ನಾಟಕ ರಕ್ಷಣಾ ವೇದಿಕೆ ಇದ್ದಾಗ ಹಲವಾರು ಬಾರಿ ನಾನು ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ನಾಮಿನೇಷನ್ ಮಾಡೋಕ್ಕೆ ತಯಾರನ್ನು ಮಾಡ್ಕೊಂಡಿದ್ದೆ. ಆದರೆ ನನ್ನ ಕೆಟಗರಿ ಬರದೇ ಇದ್ದಿದ್ದ ಕಾರಣ 2016ರಲ್ಲಿ 2016ರಲ್ಲಿ ಕೂಡ ಆಯಿತು ಮತ್ತು 2010ರಲ್ಲಿ 11ರಲ್ಲಿ ಕೂಡ ಅವಾಗ ನಮ್ಮ ಮಾತೋಶ್ರೀ ಅವರು ಶಾರದಮ್ಮ ಜುಟ್ಟಲ್ ಅವರು ಮಾಜಿ ಶಾಸಕರ ಪತ್ನಿಯವರು ಒಂದು ಜಿಲ್ಲಾ ಪಂಚಾಯತಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆದ ಕಾರಣದಿಂದ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಕೂಡ ಒಂದು ಸ್ಪರ್ಧೆ ಮಾಡಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕಂತ ಬಣದಿಂದ ಮಾಡಬೇಕಂತ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ವಿ. ಆದರೆ ಕಾರಣಾಂತರಗಳಿಂದ ನನ್ನ ಕೆಟಗರಿ ಬರದೇ ಇದ್ದ ಕಾರಣದಿಂದ ಜನರಲ್ ಕ್ಷೇತ್ರದಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಯುವಕ ಸ್ಪರ್ಧೆ ಮಾಡಿದರೂ ಕೂಡ ಒಂದು ಜನಮನ್ನಣೆ ಕೊಡ್ತೈತಿ. ಇವತ್ತು ಜಾತಿ ನೋಡಲ್ಲ, ನನ್ನ ಸಮಾಜ ಸೇವೆ, ನನ್ನ ಒಂದು ದೀನದಲಿತರ ಮತ್ತು ಕೂಲಿ ಕಾರ್ಮಿಕರ ಪರವಾದ ಬಡವರ ಪರವಾದ ಒಂದು ಹೋರಾಟ ನೋಡಿ ನನ್ನ ಮತ ನೀಡ್ತಾರೆ ಅನ್ನೋ ವಿಶ್ವಾಸ ಐತಿ. ಆದರೂ ಕೂಡ ಏನು ಮಾಡಿದೆ, ಇನ್ನುಳಿದ ನನ್ನ ಸ್ನೇಹಿತರು ಸ್ಪರ್ಧೆ ಮಾಡ್ತಾರೆ ಅಂಥೇಳಿ ನಾನು ಆವಾಗಿನ ಕಾಲದ ಪಕ್ಷೇತರದಿಂದ ಹಿಂಸರಿದೆ. 2016ರಲ್ಲಿ ಕೂಡ ತಾಲೂಕು ಪಂಚಾಯತಿ ಕ್ಷೇತ್ರ ಆಕಾಂಕ್ಷಿಯಾಗಿದ್ದೆ. ಆವಾಗ ನನಗೆ ಪಕ್ಷದಲ್ಲಿದ್ದರೂ ಕೂಡ ನನಗೊಂದು ಬೇರೆ ಪಕ್ಷದಿಂದ ಆಫರ್ ಬಂದಿತ್ತು. ನಾನು ಅದನ್ನು ತಳ್ಳಿ ಹಾಕಲಿಕ್ಕೆ ಅಂದರೆ ನನ್ನ ಆತ್ಮೀಯ ಸ್ನೇಹಿತನಾದಂಥವ್ರಿಗೆ ಬಿ ಜೆ ಪಿ ಪಕ್ಷದಿಂದ ಬಿಫಾರ್ಮ್ ಸಿಕ್ಕಿತ್ತು, ರಾಜುಗೌಡ ಪಾಟೀಲ್ ಅಂಥೇಳಿ. ನಮ್ಮಲ್ಲೇ ನಾವು ಬಣ ರಾಜಕಾರಣ ಮಾಡಿಕೊಂಡು ಅವನು ಸೋಲಿಗೆ ಕಾರಣ ಆಗಬಾರ್ದು ಅಂಥೇಳಿ ನಾನು 2016ರಲ್ಲಿ ಕೂಡ ನಾನು ಆಕಾಂಕ್ಷೆಯಿಂದ ನಾನು ತಟಸ್ಥಗೊಂಡೆ. ಮುಂದೆ ಬರುವ ಚುನಾವಣೆಯಲ್ಲಿ ಜನರಲ್ಲಿ ಬರಲಿ ಅಥವಾ ST ಕೆಟಗರಿ ಬರಲಿ ನಿನಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ನನ್ನ ಸ್ನೇಹಿತರು ಹೇಳಿದ್ರಿಂದ ನಾನು ಹಿಂಸರಿದೆ ಕೂಡ. ಈಗೂ ಕೂಡ ನಾನು ಕೆಟಗರಿ ಬಂದರೂ ಭಾಳ ಒಳ್ಳೆಯದು ಅಂತೇಳಿ ನಾನು ತಮ್ಮ ಮಾಧ್ಯಮ ಮುಖಾಂತರ ನಾನು ಚುನಾವಣಾ ಆಯೋಗಕ್ಕೆ ಕೇಳ್ಕೊತಾ ಇದ್ದೇನೆ. ಹಿರಿಯರ್ಕೊಂಡು ತಾಲೂಕು ಪಂಚಾಯತಿ ಕ್ಷೇತ್ರ ಪರಿಶಿಷ್ಟ ಪಂಗಡದ ಮೀಸಲಾತಿ ಆಗಲಿ ಅಂಥೇಳಿ ಆ ದೇವರ ಅನುಗ್ರಹ ಇದ್ರಾಗಿ ಜನರ ಸೇವೆ ಮಾಡಲು ಅನುಕೂಲ ಮಾಡಿಕೊಳ್ಳಿ. ಸರಿ, ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಕೊನೆ ಹಂತಕ್ಕೆ ಬರ್ತೀನಿ. ಎಸ್. ಒಂದು ವೇಳೆ ಕುಂದಗೋಳ ತಾಲೂಕಿನ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹಿರೇಹರಕುಣಿ ತಾಲೂಕು ಪಂಚಾಯತಿ ಕ್ಷೇತ್ರ ತರ್ಲಘಟ್ಟ ಗ್ರಾಮದವರಾಗಿ ನಿಮ್ಮನ್ನು ಆ ಕ್ಷೇತ್ರದಿಂದ ಅವಕಾಶ ಸಿಕ್ಕರೆ 2 ಗ್ರಾಮ ಪಂಚಾಯತಿ, ಆ 2 ಗ್ರಾಮ ಪಂಚಾಯತಿಗೆ ಬರುವಂಥ ಹಳ್ಳಿಗಳು, ಆ ಹಳ್ಳಿ ವ್ಯಾಪ್ತಿಯಲ್ಲಿ ತಾವು ವಾಸವಾಗಿರೋದು, ಯಾವ್ಯಾವ ಅಭಿವೃದ್ಧಿ ಮಾಡಬೇಕಂಥೇಳಿ ನೀವು ಕನಸುಗಳನ್ನು ಕಟ್ಕೊಂಡಿರಿ ಮತ್ತು ರಾಜಕಾರಣಕ್ಕೆ ಬರ್ತಾ ಇರುವಂಥ ಉದ್ದೇಶ ನಿಮ್ಮದು ಏನಾಗಿರ್ಬೋದು? ಕನಸುಗಳ ಕಟ್ಟಿಕೊಂಡಿದ್ದೀವಿ ಅಂದರೆ ಸರಿ ಏನಿಲ್ಲ. ಮೂಲಭೂತ ಸೌಕರ್ಯಗಳಿಂದ ಜನಸಾಮಾನ್ಯರು ವಂಚಿತಗೊಂಡಾರೆ. ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಒದಗಿಸುವುದು ಮತ್ತು ಬಡ ಕುಟುಂಬಗಳಿಗೆ ಸೂರನ್ನು ನೀಡುವಂಥ ವ್ಯವಸ್ಥೆ, ಸಮರ್ಪಕವಾದಂಥ ನೀರನ್ನು ಒದಗಿಸುವುದು ಅಂತ ಕೆಲಸ, ಅದರ ಜೊತೆಗೆ ಮೂಲಭೂತ ಸಂಪರ್ಕ ಸವಲತ್ತುಗಳಲ್ಲಿ ಚರಂಡಿ ವ್ಯವಸ್ಥೆ, ರಸ್ತೆ ಸುಧಾರಣೆ, ರೈತಾಪಿ ವರ್ಗಗಳಿಗೆ ಚಕ್ಕಡಿ ದಾರಿಗಳು, ಇವನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಒಂದು ಸಮಗ್ರ ನನ್ನ ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಬರುವ 5 ಹಳ್ಳಿಗಳಿಗೂ ಸಮರ್ಪಕವಾದಂಥ ಒಂದು ಅಭಿವೃದ್ಧಿ ಮಾಡಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದರಿಯ ಕ್ಷೇತ್ರವನ್ನಾಗಿ ಮಾಡಿ ಕೂಲಿ ಕಾರ್ಮಿಕರ, ದೀನದಲಿತರ ಮತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತು ಉನ್ನತ ಎಲ್ಲ ಜಾತಿಯ ಜನಾಂಗದ ಮುಖಂಡರುಗಳನ್ನು, ಯುವಕರನ್ನು ಒಳಗೊಂಡು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ನೇತೃತ್ವದಲ್ಲಿ, ನಾನು ಒಂದೇ ದೇವರ ಆಶೀರ್ವಾದದಿಂದ ತಾಲೂಕು ಪಂಚಾಯತ್ ಸದಸ್ಯನಾದರೆ ಅವರ ಒಂದು ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಆ ರೈತಾಪಿ ವರ್ಗದ ಮತ್ತು ದೀನದಲಿತರ ನಾನು ಕೂಡ ಒಂದು ಬಡ ಕುಟುಂಬದಿಂದ ಬಂದಿರೋದ್ರಿಂದ, ರೈತಾಪಿ ವರ್ಗದಿಂದ ಬಂದಿರುವುದರಿಂದ ಸಮಸ್ಯೆಯನ್ನು ಕೂಡ ನಾನು ಅರಿತಿದ್ದೇನೆ. ಆ ಸಮಸ್ಯೆಗಳಿಗೆ ನಾನು ಪರಿಹಾರ ಕಂಡುಕೊಳ್ಳುವ ಒಂದು ವ್ಯವಸ್ಥೆ ಮಾಡಬೇಕನ್ನೋ ಉದ್ದೇಶದಿಂದ ನಾನು ರಾಜಕಾರಣವನ್ನು ಪ್ರವೇಶ ಮಾಡ್ತಾಯಿದ್ದೆ. ಸರಿ, ನನ್ನ ಕೊನೆಯ ಒಂದು 2-3 ಪ್ರಶ್ನೆದೊಂದಿಗೆ ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ. ಗ್ಯಾರಂಟಿ ಅನುಷ್ಠಾನದಿಂದ ಈ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ನಿಮಗೆ ಲಾಭವಾಗಬಹುದಾ ಅಥವಾ ಗ್ಯಾರಂಟಿ ವಿಷಯದಲ್ಲಿಯೇ ಇದೆ, ನಾವು ನಡೆಸ್ತಾ ಇರುವಂಥ ಪಕ್ಷದ ಕಾರ್ಯಕ್ರಮ ಮತ್ತು ನಮ್ಮ ಸೋಷಿಯಲ್ ಆ್ಯಕ್ಟಿವಿಟೀಸ್ದಿಂದ ನಮಗೆ ಆಯ್ಕೆ ಆಗಬಹುದಂತ ಅಂದ್ಕೊತೀರ ನೀವು? ಗ್ಯಾರಂಟಿಗಳ ಒಂದು ಅನುಷ್ಠಾನ ಸಮಿತಿಯಿಂದ ನಮ್ಮ ಸರ್ಕಾರ ಏನು ನೀಡಿದೆ ಅವು ಬಡವರಿಗೆ ಮತ್ತು ಸಾರ್ವಜನಿಕ ಸಮರ್ಪಕವಾಗಿ ವಿತರಣೆ ಆಗ್ತಾಯಿದೆ
ಸಮರ್ಪಕವಾಗಿ ನಡೀತಾ ಇದೆ. ಇದರಿಂದ ನಮಗೆ ನಾಳಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮಗೆ ಪ್ಲಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ನಮಗೆ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರೇ ನಮಗೆ ಆಧಾರ ಸ್ತಂಭ. ಜನ ನೂರಾರು ಮಾತಾಡ್ಕೊಳ್ತಾರೆ, ಆದರೆ ನಮ್ಮ ಅಕ್ಕ ತಂಗಿಯರು ಏನದಾರ ಒಂದು ಅಗಳು ಅನ್ನ ಉಂಡಿದ ಋಣವನ್ನು ತೀರಿಸುವಂಥ ಜನ ನನ್ನ ಕ್ಷೇತ್ರ ಜನ ಅದಾರೆ. ಬಡವರ ಪರವಾಗಿದ್ದಂಥ ಒಬ್ಬ ನಾಯಕನಾಗಿ ಯಾವತ್ತೂ ನನ್ನ ಕ್ಷೇತ್ರ ಬಿಟ್ಟು ಕೊಟ್ಟಿಲ್ಲ. ಹಿರಿಯರಗುಣಿ ತಾಲೂಕು ಪಂಚಾಯತಿ ಕ್ಷೇತ್ರ ನಮ್ಮ ಈ ಪಂಚ ಗ್ಯಾರಂಟಿ ಯೋಜನೆ ನಮ್ಮ ಅಧ್ಯಕ್ಷರಾದಂಥ ಶಿವಾನಂದ ಬೆಂದೂರು ಅವರ ನೇತೃತ್ವದಲ್ಲಿ ನಾವು ಒಂದು ಒಳ್ಳೆಯ ಜನರಿಗೆ ಸೇವೆಯನ್ನು ನೀಡ್ತಾ ಇದೆ ಅನ್ನೋದು ಸಂತೃಪ್ತಿ ಇದೆ. ನಾವು ಸಮರ್ಪಕವಾಗಿ ಯೋಜನೆಗಳನ್ನು ತಲುಪಿಸ್ತಾ ಇದ್ದೇವೆ. ಇದರಿಂದ ನಮಗೆ ಸಂಪೂರ್ಣವಾದಂಥ ಲಾಭ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಹಿರಿಯರಗುಣಿ ತಾಲೂಕು ಪಂಚಾಯತ್ ಕ್ಷೇತ್ರ ಅಭ್ಯರ್ಥಿಯಾಗಿ ನಾನೇ ಇರಲಿ, ಯಾರೋ ಸ್ಪರ್ಧಿಸಲಿ, ಅವರಿಗೆ ಒಳ್ಳೆಯ ವಾತಾವರಣ ಐತಿ, ಅನುಕೂಲಕರ ವಾತಾವರಣ ಅನುಕೂಲ ಆಗೇ ಆಗ್ತೈತೆ ಅನ್ನೋದು ಒಂದು ನಂಬಿಕೆ ವಿಶ್ವಾಸ ನಮ್ಮಲ್ಲಿದೆ. ನನ್ನ ಕೊನೆ ಪ್ರಶ್ನೆ, ಕ್ಷೇತ್ರದ ಶಾಸಕರು, ಕ್ಷೇತ್ರ ಶಾಸಕರ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರ್ತಕ್ಕಂಥ MR ಪಾಟೀಲ್ ಮತ್ತು ಭಾರತೀಯ ಜನತಾ ಪಕ್ಷದ ಕೆಲವೊಂದಿಷ್ಟು ಮುಖಂಡರು ಹೇಳ್ತಾರೆ, ಗ್ಯಾರಂಟಿಗಿಂದ ನಮಗೆ ಸಿಗ್ತಾ ಇಲ್ಲ ಅನುದಾನ, ಗ್ಯಾರಂಟಿಯಿಂದ ನಮಗೆ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಮಗೆ ಅಭಿವೃದ್ಧಿಗೆ ಪಾತ್ರವಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ನಡೀತಾರಂಥ ಅಭಿವೃದ್ಧಿ ಇವರಿಗೆ ಈ ಗ್ಯಾರಂಟಿನೇ ಇವರಿಗೆ ಮುಳ್ಳಾಗಿದೆಯಾ ಅಥವಾ ಗ್ಯಾರಂಟಿಯಿಂದನೇ ಅಭಿವೃದ್ಧಿ ಆಗ್ತಾ ಇದೆಯಾ ಕ್ಷೇತ್ರ? ನೋಡಿ, ಗ್ಯಾರಂಟಿಯಿಂದ ಯಾರಿಗೂ ಶಾಸಕರಿಗೂ, ನಮ್ಮ ಪಕ್ಷದ ಶಾಸಕರು ಇರ್ಬೋದು, BJP ಪಕ್ಷದ ಶಾಸಕರು ಇರ್ಬೋದು, JDS ಪಕ್ಷದ ಶಾಸಕರು ಯಾರಿಗೂ ಮುಳ್ಳಾಗಿಲ್ಲ. ನನ್ನದೊಂದು ಈ ತಮ್ಮ ಸಂದೇಶ ಮುಖಾಂತರ ಅಭಿವೃದ್ಧಿ ಕುಂಠಿತ ಆಗ್ತಾಯಿದೆ ಅಂತ ನಮ್ಮ BJP ಮುಖಂಡರು ಮತ್ತು ಶಾಸಕರಿಗೆ ಹೇಳಿದ್ರಿ ಅಂತ ತಾವು ಹೇಳ್ತಾ ಇದ್ದೀರಿ. ಯಾವುದೇ ರೀತಿ ಇದು ಸತ್ಯಕ್ಕೆ ದೂರವಾದ ಮಾತು. ಈಗ ಹಲವಾರು ಹಳ್ಳಿಗಳಲ್ಲಿ ಅವರು ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಅದು ಅನುದಾನ ಹೌದು ಅಲ್ಲೋ? ಕರ್ನಾಟಕ ಸರ್ಕಾರದ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅನುದಾನನೇ ಅಲ್ಲ. ಅಂದರೆ ಶಾಸಕರಿಗಾಗಿ ಬರುವಂಥ ಅನುದಾನ ಏನಿದೆ ಆ ಅನುದಾನ ಬರ್ತಾ ಇದೆ. ಎಸ್, ಹೆಚ್ಚುವರಿ ಅನುದಾನ ಕೇಳಿದರೆ ಸಿಗ್ತಾ ಇಲ್ಲ, ತಾರತಮ್ಯಗಳನ್ನು ನಡೀತಾ ಇದೆ ಅಂತ ಹೇಳ್ತಾರೆ. ನಮ್ಮ ಪಕ್ಷದಲ್ಲಿ ಯಾವತ್ತೂ ತಾರತಮ್ಯ ಮಾತೇ ಇಲ್ಲ. ನಾನು ಮೊದಲೇ ಇದ್ದೇನೆ, ಸರ್ವೇ ಜನ ಸುಖನೋ ಭವಂತು. ಬುದ್ಧ ಬಸವನ ತತ್ವದ ಆಧಾರ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇದ್ದಂಥವರು. ಇದರಲ್ಲಿ ಭೇದ ಭಾವ ನಾವು ಎಂದೂ ಮಾಡಿಲ್ಲ. ನಮ್ಮ ನಾಯಕರುಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎಂದೂ ಯಾರನ್ನೂ ಭೇದ ಭಾವದಿಂದ ನೋಡಿಲ್ಲ. ಎಲ್ಲರೂ ನಾವು ಶಾಸಕರೇ, ಎಲ್ಲರೂ ಒಂದೇ ಕುಟುಂಬದವರು ಅಂತೇಳಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಎಲ್ಲ ಶಾಸಕರ ಜೋಡಿ ಒಂದು ಉತ್ತಮ ಸಂಬಂಧವನ್ನು ಹೊಂದಿ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಕೂಡ ನೀಡ್ತಾ ಇದ್ದಾರೆ. ಮತ್ತು ಅಭಿವೃದ್ಧಿ ವಿಷಯಕ್ಕೆ ಬಂದರೆ ಎಲ್ಲ ರಾಜಕಾರಣದಲ್ಲಿ ಈಗ ಎಲ್ಲ ಮುಖ್ಯಮಂತ್ರಿಗಳಾದರು, ಎಲ್ಲ ಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಏನು ಅಭಿವೃದ್ಧಿ ಆಗ್ತಾ ಇದ್ದಾವೆ ಆ ಅಭಿವೃದ್ಧಿ ಕೂಡ ನಮ್ಮ ಸರ್ಕಾರ ಕೂಡ ಇದ್ದಾಗ, ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಹಲವಾರು ಯೋಜನೆಗಳು ಜಾರಿಗೆ ಅದಾವೆ. ಅದರೊಂದಿಗೆ ಅಭಿವೃದ್ಧಿ ಕೆಲಸಗಳು ಪ್ರಗತಿಯಲ್ಲಿವೆ. ಸರ್, ನನ್ನ ಕೊನೆ ಪ್ರಶ್ನೆ, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಲಾಸ್ಟ್ ಟೈಮ್ ಕ್ಷೇತ್ರದಲ್ಲಿ 3 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ, 1ರಲ್ಲಿ ಕಾಂಗ್ರೆಸ್ಸು ಮತ್ತು ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಕೂಡ BJP ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಈ ಕ್ಷೇತ್ರದಿಂದ ಈ ಬಾರಿ ಈ ಗ್ಯಾರಂಟಿ ಅನುಷ್ಠಾನ ಬೆಂಬಲದಿಂದ 5 ಕ್ಷೇತ್ರ ಆಗಿದ್ದಾರೆ. ಗುಪ್ಪಿ ಒಂದು ತಗೊಂಡ್ರೆ 5 ಕ್ಷೇತ್ರ ಆಗಿದ್ದಾರೆ. 5 ಕ್ಷೇತ್ರದಲ್ಲಿ ಎಷ್ಟು ಸ್ಥಾನ ತಾವು ಗೆಲ್ಲಬಹುದು? ಈ ಬಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಗ್ರಾಮೀಣ ಧಾರವಾಡ ಜಿಲ್ಲಾ ಅಧ್ಯಕ್ಷರ ಅನಿಲ್ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಕುಂದಗೋಳ ಬ್ಲಾಕ್ ಅಧ್ಯಕ್ಷರಾದಂಥ ವೆಂಕನಗೌಡ ಪೊಲೀಸ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ, ನಗರ ಘಟಕ ಅಧ್ಯಕ್ಷರು ಕೂಡ ಅವರ ನೇತೃತ್ವದಲ್ಲಿ ಎಲ್ಲ ಬೂತ್ ಮಟ್ಟದ BLOಗಳು ಮತ್ತು ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಚಂದ್ರಶೇಖರ್ ಜುಟ್ಟಲ್ ಅವರ ಮತ್ತು ಸನ್ಮುಖನ ಶಿವಳ್ಳಿ ಅವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಾಯಕರು, ಅವರಿವರ ನಾಯಕರ ಹೆಸರು ಹೇಳೋದು ಕೂಡ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಒಂದು ಒಗ್ಗಟ್ಟಿನಿಂದ ಈ ಬಾರಿ ನಾವು 5 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಲ್ಲಿ 5ಕ್ಕೆ5 ಗೆಲ್ಲುವ ವಿಶ್ವಾಸ ನಮಗಿದೆ. ಯಾಕಂದರೆ ಜನ ಈ ಪಂಚ ಗ್ಯಾರಂಟಿ ಯೋಜನೆಯ ಒಂದು ಫಲಾನುಭವಿಗಳು ಮತ್ತು ಅದನ್ನು ಏನು ಯೋಜನೆಯನ್ನು ಸದುಪಯೋಗ ಪಡೆದುಕೊಂಡವರು ಏನದಾರಲ್ಲ, ನಮ್ಮ ಕುಂದಗೋಳ ಜನತೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಗಳಿಗೂ ಮತ್ತು ತಾಲೂಕು ಪಂಚಾಯತಿ ಅಭ್ಯರ್ಥಿಗಳಿಗೆ ಖಂಡಿತವಾಗಿಯೂ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ಸಂಪೂರ್ಣ ವಿಶ್ವಾಸ, ನಂಬಿಕೆ ನನ್ನಲ್ಲಿದೆ. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ
ಕುಂದಗೋಳ ತಾಲೂಕಾ ಗ್ಯಾರಂಟಿ ಕಮಿಟಿಯ ಸದಸ್ಯರಾಗಿ ಮತ್ತು ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹಿರೇಹೊಳಕುಂಡಿ ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಭೂ ತರ್ಲಘಟ್ಟ ಗ್ರಾಮದವರಾಗಿ ಕೊನೆಯದಾಗಿ ತರ್ಲಘಟ್ಟ ಗ್ರಾಮದಿಂದ ಹಿರೇಹರಕೋಣಿ ತಾಲೂಕು ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದ್ರೆ ಕ್ಷೇತ್ರ ಜನತೆಗೆ ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀರ ಒಂದು ಆಕಾಂಕ್ಷಿಯಾಗಿ? ನಾನು ಕಮಡೋಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಿರೇಹರಕುನಿ ಮತಕ್ಷೇತ್ರದ ತಾಲೂಕು ಪಂಚಾಯತಿ ಪ್ರಬಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಮುಂದಿನ ಆ ಚುನಾವಣೆ ಘೋಷಣೆ ಆದ ನಂತರ ಒಂದು ಚಂದ್ರಶೇಖರ್ ಜುಟ್ಟಲ್ ಅವರೊಂದು ನೇತೃತ್ವದಲ್ಲಿ ನನಗೆ ಆ ತಾಲೂಕು ಪಂಚಾಯತಿ ಕ್ಷೇತ್ರದ ಟಿಕೆಟ್ ಸಿಕ್ಕಿದ್ದೇ ಅದಲ್ಲಿ ನನ್ನ ಆ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 5 ಹಳ್ಳಿಗಳಿಗೆ ನಾನು ಮೂಲತಃ ಸಾರ್ವಜನಿಕರ ಒಂದು ಮೂಲ ಸೌಕರ್ಯಗಳಿಗೆ ಆ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತೇನೆ ಅಂತೇಳಿ ನನ್ನ ಕ್ಷೇತ್ರದ ಜನತೆಗೆ ನಾನು ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕುಂದಗೋಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಬೆಂತೂರು ಅವರ ನೇತೃತ್ವದಲ್ಲಿ ತಮ್ಮ ಸದಸ್ಯತ್ವವನ್ನು ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮುಖಂಡರಾಗಿರ್ತಕ್ಕಂಥ ಚಂದ್ರಶೇಖರ್ ಜುಟ್ಟಲವರಾಗಿರಲಿ ಮತ್ತು ಧಾರವಾಡ ಜಿಲ್ಲಾ ಗ್ರಾಮೀಣ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಚಂದ್ರಶೇಖರ್ ಜುಟ್ಟಲ್ ಅವರ ನೇತೃತ್ವದಲ್ಲಿ ಮತ್ತು ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಹಿರೇಹರಕೋಣಿ ತಾಲೂಕು ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಮತ್ತು ಗ್ಯಾರಂಟಿ ಕಮಿಟಿಯ ಸದಸ್ಯರಾಗಿ ಮತ್ತು ಭೂ ತರ್ಲಘಟ್ಟ ಗ್ರಾಮದವರಾಗಿ ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮುಖಾಂತರ ತಮ್ಮ ಸಮಯವನ್ನು ತಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ನಮಸ್ತೆ.